Government is likely to impose 30% tax on option trading. What is this option trading? ಯಾಕೆ ಜಾಸ್ತಿ ಜನ ಆಪ್ಷನ್ ಟ್ರೇಡಿಂಗ್ ನ ಲೈಕ್ ಮಾಡ್ತಿದ್ದಾರೆ? ಈ 30% ಟ್ಯಾಕ್ಸ್ ಅನ್ನ ಇಂಪೋಸ್ ಮಾಡಿದ್ರೆ ಈ ಶೇರ್ ಮಾರ್ಕೆಟ್ ಅಥವಾ ಬಿಸ್ನೆಸ್ ಮೆನ್ ಗಳ ಪರ್ಸನಲ್ ಲೈಫ್ ಮತ್ತೆ ಪ್ರೊಫೆಷನಲ್ ಲೈಫ್ ಅಲ್ಲಿ ಏನೆಲ್ಲ ವ್ಯತ್ಯಾಸ ಆಗ್ಬಹುದು, ಗೌರ್ಮೆಂಟ್ ಯಾಕೆ ಈ 30% ಟ್ಯಾಕ್ಸ್ ಅನ್ನ ಇಂಪೋಸ್ ಮಾಡಕ್ ಹೊರಟಿದ್ದಾರೆ ಅನ್ನೋದನ್ನ ಎಲ್ಲವನ್ನ ಈ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಆಪ್ಷನ್ ಟ್ರೇಡಿಂಗ್ ಅಂದ್ರೆ ಏನು? ಈಗ ನಾನು ಶೇರ್ ಮಾರ್ಕೆಟ್ ಅಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಶೇರ್ ನಾನು ಟ್ರೇಡಿಂಗ್ ಮಾಡ್ತೀನಿ ಅಂತಂದ್ರೆ ಜಾಸ್ತಿ ಕ್ಯಾಪಿಟಲ್ ಬೇಕಾಗತ್ತೆ. ಫುಲ್ ಅಮೌಂಟ್ ಅನ್ನ ಕೊಟ್ಟು ನಾವು ಶೇರ್ ನ ಬೈ ಮಾಡೋದ್ರಿಂದ ಜಾಸ್ತಿ ಕ್ಯಾಪಿಟಲ್ ಬೇಕು. ಆದ್ರೆ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಏನಿತ್ತು ಅಂತಂದ್ರೆ ನಾವು ಒಂದು ಫುಲ್ ಅಮೌಂಟ್ ಅನ್ನ ಕೊಡ್ತಿರ್ಲಿಲ್ಲ, ಒಂದು ಪ್ರೀಮಿಯಂ ಅನ್ನ ಕೊಡ್ತಿದ್ವಿ. ಆ ಆಕ್ಚುಯಲ್ ಸ್ಟಾಕ್ ಪ್ರೈಸ್ ಏನು ಮೇಲೆ ಕೆಳಗಡೆ ಆಗತ್ತಲ್ಲ ಅದ್ರ ತಕ್ಕಂತೆ ನಮ್ ಪ್ರೀಮಿಯಂ ವ್ಯಾಲ್ಯೂ ಕೂಡ ಹೆಚ್ಚು ಕಡಿಮೆ ಆಗ್ತಿತ್ತು. ಹೀಗಾಗಿ ಜಾಸ್ತಿ ಜನ ಆಪ್ಷನ್ ಟ್ರೇಡಿಂಗ್ ಹತ್ರ ಹೋಗ್ತಾ ಇದ್ರು. ಯಾಕೆ ಜಾಸ್ತಿ ಜನ ಹೋಗ್ತಾ ಇದ್ರು ಅನ್ನೋದಕ್ಕೆ ಇನ್ನೊಂದು ರೀಸನ್ ಏನು ಅಂತಂದ್ರೆ, ಕೋವಿಡ್ ಆದ ನಂತರ ಜಾಸ್ತಿ ಜನ ಕೆಲಸ ಕಳ್ಕೊಂಡಿದ್ರು. ಮನೇಲಿ ಕುತ್ಕೊಂಡು ಯಾವುದೋ ಒಂದು ಪ್ಯಾಸಿವ್ ಇನ್ಕಮ್ ನ ಹುಡುಕ್ತಕ್ಕಂತಹ ಒಂದು ಸಮುದಾಯಕ್ಕೆ ಈ ಆಪ್ಷನ್ ಟ್ರೇಡಿಂಗ್ ಮತ್ತೆ ಶೇರ್ ಮಾರ್ಕೆಟ್ ಟ್ರೇಡಿಂಗ್ ಅನ್ನೋ ಒಂದು ಆಪ್ಷನ್ ಸಿಕ್ಕಿತ್ತು. ಸೊ ಜಾಸ್ತಿ ಜನ ಈ ಶೇರ್ ಮಾರ್ಕೆಟ್ ಹತ್ರ ಬಂದು ಕಲಿತೀನಿ ಅನ್ನೋರೆಲ್ಲ ಕಲಿತರು. ಕೆಲವೊಂದ್ಸಲ ಸ್ಪೆಕ್ಯುಲೇಟಿವ್ ಮಾಡ್ತೀವಿ, ಗ್ಯಾಮ್ಲಿಂಗ್ ಟೈಪ್ ನೋಡ್ತೀವಿ ಅನ್ನೋರು ಕೂಡ ಕೆಲವೊಂದ್ಸರಿ ಹಣ ಮಾಡ್ಕೊಂಡು, ಇದರಿಂದಾಗಿ ಏನಾಯ್ತು ಅಂತಂದ್ರೆ ಇಂಡಿಯನ್ಸ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಜಾಸ್ತಿ ನಾಲೆಜ್ ಬಂತು, ಅದ್ರ ಜೊತೆ ಜಾಸ್ತಿ ಎಕ್ಸ್ಪೋಸ್ ಆಗಿರೋದ್ರಿಂದ ಆಪ್ಷನ್ ಟ್ರೇಡಿಂಗ್ ಹತ್ರ ಜನ ಹೋಗ್ತಿದ್ರು. ಈಗ ಗೌರ್ಮೆಂಟ್ ಈ ಇನ್ಕಮ್ ಮೇಲೆ 30% ಟ್ಯಾಕ್ಸ್ ಅನ್ನ ಇಂಪೋಸ್ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಯಾಕೆ ಸರ್ಕಾರ ಯಾಕೆ ಈ ಅಂತಹ ಒಂದು ದೊಡ್ಡ ಪ್ರಯತ್ನಕ್ಕೆ ಮುಂದಾಗಿದೆ ಅಂತಂದ್ರೆ, ಸೆಬಿಯ ಒಂದು ಸ್ಟಡಿಯ ಪ್ರಕಾರ 9 out of 10 traders are losing money. So ಇಂಡಿಯನ್ ಗೌರ್ಮೆಂಟ್ ವಾಂಟ್ಸ್ ಟು ಸೇವ್ ದ ರಿಟೇಲ್ ಇನ್ವೆಸ್ಟರ್ಸ್. ಸರ್ಕಾರದ ಪ್ರಕಾರ ಏನು ಅಂತಂದ್ರೆ 30% ಟ್ಯಾಕ್ಸ್ ಅನ್ನ ಇಂಪೋಸ್ ಮಾಡಿರೋದ್ರಿಂದ ರಿಟೇಲ್ ಇನ್ವೆಸ್ಟರ್ಸ್ ಏನಿದು ಅಮೌಂಟ್ ಅನ್ನ ಕಳ್ಕೊತಿದ್ರಲ್ಲ, ಇವರು ಶೇರ್ ಮಾರ್ಕೆಟ್ ನ ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಸೊ ಈ ಸ್ಪೆಕ್ಯುಲೇಟಿವ್ ಏನ್ ಮಾಡ್ತಾ ಇದ್ರಲ್ಲ ಇದನ್ನ ಬಿಟ್ಟು ಬೇರೆ ಕಡೆ ಹೋಗಿ ಅವ್ರ ಅಮೌಂಟ್ ನ ಸೇವ್ ಮಾಡ್ಕೋತಾರೆ ಅನ್ನೋ ಸರ್ಕಾರದ ಉದ್ದೇಶ. ಆದ್ರೆ ಸರ್ಕಾರ ಇದರಲ್ಲಿ ಸಫಲವಾಗುತ್ತಾ ಇಲ್ವಾ ಅನ್ನೋದು ದೊಡ್ಡ ಕ್ವಶನ್. ಈಗ ಏನಿದ್ ರೂಮರ್ಸ್ ಇದೆ 30% ಟ್ಯಾಕ್ಸ್ ಅನ್ನೋದು ಇನ್ನೂ ರೂಮರ್ಸ್ ಆಗೇ ಇದೆ, ಇದಕ್ಕೂ ಎಲ್ಲೂ ಕನ್ಫರ್ಮೇಶನ್ ಸಿಕ್ಕಿಲ್ಲ. ಬಟ್ ಸರ್ಕಾರ ಹೇಳೋ ಪ್ರಕಾರ ಏನಿದೆ, ಇಟ್ಸ್ ಗೋಯಿಂಗ್ ಲೈಕ್ಲಿ ಟು ಇಂಪೋಸ್, ಗ್ಯಾರಂಟಿ ಮಾಡ್ತಾರೆ. ಆದ್ರೆ ಮಾಡಿದ್ರೆ ಏನೆಲ್ಲ ಬದಲಾವಣೆಗಳಾಗ್ಬೋದು? ಇಲ್ಲಿವರೆಗೂ ಯಾವ ತರ ಇತ್ತು ಅಂತಂದ್ರೆ, ಈ ಎಫ್ ಅಂಡ್ ಟ್ರೇಡಿಂಗ್ ಅಲ್ಲಿ ಏನ್ ಮಾಡ್ತೀವಲ್ಲ ಈ ಇನ್ಕಮ್ ಅನ್ನ ಬಿಸ್ನೆಸ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತಿದ್ವು. ಈಗ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಸ್ಪೆಕ್ಯುಲೇಟಿವ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತಾರೆ. ಸ್ಪೆಕ್ಯುಲೇಟಿವ್ ಇನ್ಕಮ್ ಅಂತ ಕನ್ಸಿಡರ್ ಆಯ್ತು ಅಂತಂದ್ರೆ, ನಾವೇನಾದ್ರೂ ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು ಅಂತಂದ್ರೆ ಎಫ್ ಅಂಡ್ ನಲ್ಲಿ ಏನೋ ಪ್ರಾಫಿಟ್ ಆಗುತ್ತೆ, ಇದನ್ನ ಅಲ್ಲಿ ನಾವು ಸ್ಕ್ವೇರ್ ಅಪ್ ಮಾಡ್ಕೋತಿದ್ವಿ. ಇಷ್ಟ ದಿನ ನಡೀತಾ ಇತ್ತು, ಆದ್ರೆ ಇನ್ ಮುಂದೆ ನಡೆಯಕ್ಕಾಗಲ್ಲ. ಬಟ್ ಆದ್ರೆ ದೊಡ್ಡ ಕ್ವಶನ್ ಎಲ್ಲಿ ಬಂದಿರೋದು ಅಂತಂದ್ರೆ, ಎಲ್ಲೊಂದ್ ಕಡೆ ಜನರು ಅಮೌಂಟ್ ನ ಕಳ್ಕೊತಿದ್ದಾರೆ. ಆದ್ರೆ ಕೆಲವೊಂದ್ ಜನ ಈ ಎಫ್ ಅಂಡ್ ಟ್ರೇಡಿಂಗ್ ಸಲುವಾಗಿ ಒಂದು ಸಿಸ್ಟಮ್ ಅನ್ನ ತಗೊಂಡಿದ್ದಾರೆ, ಒಂದು ಆಫೀಸ್ ಸೆಟಪ್ ಮಾಡಿದ್ದಾರೆ. ಅದ್ರ ಜೊತೆ 4-5 ರಿಸರ್ಚರ್ ಅಂತ ತಗೊಂಡು ಒಂದು ಆಫೀಸ್ ಸೆಟಪ್ ಮಾಡ್ಕೊಂಡು ಕೆಲಸ ಮಾಡ್ತಿರೋರು, ಅದನ್ನೊಂದು ಬಿಸ್ನೆಸ್ ಆಗಿ ಕನ್ಸಿಡರ್ ಮಾಡಿರೋರ್ಗೆ ಇದೊಂದು ಸ್ಪೆಕ್ಯುಲೇಟಿವ್ ಇನ್ಕಮ್ ಅಂತ ಕನ್ಸಿಡರ್ ಆಯ್ತು ಅಂತಂದ್ರೆ, ಈ ಬಿಸ್ನೆಸ್ ನಾವು ಲ್ಯಾಪ್ಟಾಪ್ ತಗೋತೀವಿ, ಆಫೀಸ್ ಸೆಟಪ್ ಮಾಡ್ಕೋತೀವಿ, ಎಂಪ್ಲಾಯೀಸ್ ತಗೋತೀವಿ, ರಿಸರ್ಚ್ ಮಾಡ್ತೀವಿ, ಇಷ್ಟೆಲ್ಲ ಏನ್ ಇನ್ವೆಸ್ಟ್ ಮಾಡ್ತೀವಲ್ಲ ಇದೊಂದು ಬಿಸ್ನೆಸ್ ಟೈಪ್ ಮಾಡಿರೋದು ಕ್ಯಾನ್ಸಲ್ ಆಗಿ ಹೋಗುತ್ತೆ, ಸ್ಪೆಕ್ಯುಲೇಟಿವ್ ಇನ್ಕಮ್ ಅಂತ ಬರುತ್ತೆ. ಆಮೇಲೆ ಎಲ್ಲೊಂದ್ ಕಡೆ ರೆಂಟಲ್ ಇನ್ಕಮ್ ಬರುತ್ತೆ. ಆ ಪ್ರಾಫಿಟ್ ಗೆ ಈ ಎಫ್ ಅಂಡ್ ನಲ್ಲಿ ಏನ್ ಲಾಸ್ ಆಗುತ್ತೆ ಇದನ್ನ ಟ್ಯಾಕ್ಸ್ ನ ಸ್ಕ್ವೇರ್ ಅಪ್ ಮಾಡ್ಕೋತೀನಿ ಅಂತ ಅಂದಾಗ ಇಷ್ಟು ವರ್ಷ ನಡೀತಾ ಇತ್ತು. ಆದ್ರೆ ಇನ್ ಮುಂದೆ ಅದು ನಡೆಯಲ್ಲ. ಇನ್ನು 30% ಟ್ಯಾಕ್ಸ್ ಇಂಪೋಸ್ ಮಾಡಿದ್ರೆ ಇದ್ರಲ್ಲೆಲ್ಲ ಬರುವಂತ ಜನ ಕಡಿಮೆ ಆಗ್ತಾರ? ಇಲ್ಲ. ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಏನಿದ್ದಾರೆ ಅವ್ರಿಗೆ ಈ ಮೂದಿಂದ ಏನು ಜಾಸ್ತಿ ಎಫೆಕ್ಟ್ ಬೀಳಲ್ಲ, ಆದ್ರೆ ರಿಟೇಲ್ ಇನ್ವೆಸ್ಟರ್ಸ್ ಬೀಳುತ್ತೆ. ಈಗ ನ್ಯೂ ಟ್ಯಾಕ್ಸ್ ರೆಜಿಮ್ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಯಾವ ತರ ಇದೆ ಅಂತಂದ್ರೆ, ನೀವೇನಾದ್ರೂ ಅಪ್ ಟು 3 lakh ವರೆಗೂ ಅರ್ನ್ ಮಾಡ್ತಿದ್ರೆ ನಿಮ್ಗೆ ಯಾವ್ದು ಇನ್ಕಮ್ ಟ್ಯಾಕ್ಸ್ ಇರಲ್ಲ. 3 ಲಕ್ಷದಿಂದ 6 ಲಕ್ಷದವರೆಗೂ ಏನಾದ್ರು ಇನ್ಕಮ್ ಮಾಡ್ತಾ ಇದ್ರೆ 5% ಅಬೌವ್ 3 lakh ನೀವು ಇನ್ಕಮ್ ಟ್ಯಾಕ್ಸ್ ನ ಪೇ ಮಾಡ್ಬೇಕಾಗತ್ತೆ. ನಿಮ್ದು ಏನಾದ್ರು ಇನ್ಕಮ್ 6 ಲಕ್ಷದಿಂದ 9 ಲಕ್ಷದ ಒಳಗಡೆ ಇದ್ರೆ 15,000 ಪ್ಲಸ್ 10% ಅಬೌವ್ 6 lakh. ನಿಮ್ದು ಏನಾದ್ರು ಇನ್ಕಮ್ 9 ಲಕ್ಷದಿಂದ 12 ಲಕ್ಷದವರೆಗಿದ್ರೆ 45,000 ಪ್ಲಸ್ 15% ಅಬೌವ್ 9 lakh. 12 lakh to 15 lakh ವರೆಗೂ ನಿಮ್ದು ಏನಾದ್ರು ಇನ್ಕಮ್ ಇದ್ರೆ 90,000 ಪ್ಲಸ್ 20% ಅಬೌವ್ 12 lakh. ನಿಮ್ದು ಏನಾದ್ರು ಇನ್ಕಮ್ ಅಬೌವ್ 15 lakh ಇತ್ತು ಅಂತಂದ್ರೆ 1,50,000 ಪ್ಲಸ್ 30% ಅಬೌವ್ 15 lakh ನೀವು ಪೇ ಮಾಡ್ಬೇಕಾಗ್ತಿತ್ತು. ಇದೇನಾದ್ರೂ ಈಗ 30% ಟ್ಯಾಕ್ಸ್ ನ ಇಂಪೋಸ್ ಮಾಡಿದ್ರೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಏನಿದ್ದಾರೆ, ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಆಮೇಲೆ ಟ್ರೇಡಿಂಗ್ ಮಾಡ್ತಕ್ಕಂಥ ದೊಡ್ಡ ದೊಡ್ಡ ಫರ್ಮ್, ಅವ್ರ ಇನ್ಕಮ್ ಆಬ್ವಿಯಸ್ಲಿ 15 lakh ಮೇಲ್ಗಡೆ ಇರುತ್ತೆ. ಸೊ ಆಲ್ರೆಡಿ ಅವರು 30% ಸ್ಲ್ಯಾಬ್ ಒಳಗಡೆ ಇದ್ದಾರೆ. ಆದ್ರೆ ರಿಟೇಲ್ ಇನ್ವೆಸ್ಟರ್ಸ್ ನಂತರ ನಿಮ್ ತರ ಏನು ಒಂದು ಪ್ಯಾಸಿವ್ ಇನ್ಕಮ್ ಆಗಿ ಕನ್ಸಿಡರ್ ಮಾಡಿದ್ರಲ್ಲ, ಅವ್ರಿಗೆ ಇಲ್ಲಿ ಹೊಡೆತ ಬೀಳುವಂತೂ ಗ್ಯಾರಂಟಿ. ಏನಿದು 30% ಟ್ಯಾಕ್ಸ್ ಇಂಪೋಸ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ? ನಾವೀಗ ಆಲ್ರೆಡಿ STT GST ಇದನ್ನೆಲ್ಲ ಪೇ ಮಾಡ್ತಿದ್ವಿ. ಅದ್ರ ಜೊತೆ ಇದನ್ನ ಶಾರ್ಟ್ ಟರ್ಮ್
ಗೇನ್ ಟ್ಯಾಕ್ಸ್ ಅಂದ್ರೆ 30% ಗೇನ್ ಟ್ಯಾಕ್ಸ್ ಏನಾದ್ರು ಗೌರ್ಮೆಂಟ್ ಕೊಟ್ರೆ ಆನ್ ಅನ್ ಅವರೇಜ್ ಎಲ್ಲ ಸೇರಿ 50% ಟ್ಯಾಕ್ಸ್ ಗೌರ್ಮೆಂಟ್ ಹೋಗುತ್ತೆ. ಇವತ್ತು ನಾನು ಅರ್ನ್ ಮಾಡ್ತೀನಿ 50% ಆಫ್ ಮೈ ಪ್ರಾಫಿಟ್ ಇಸ್ ಗೋಯಿಂಗ್ ಟು ಗೌರ್ಮೆಂಟ್, ಬಟ್ ನಾಳೆ ನಾನು ಲಾಸ್ ಆಗ್ತೀನಿ, ಅವಾಗ 100% ಇಸ್ ಲಾಸ್ ಆನ್ ಮೀ. ಹೀಗಿರೋದ್ರಾಗ ರಿಟೇಲ್ ಇನ್ವೆಸ್ಟರ್ಸ್ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋದನ್ನ ಕಡಿಮೆ ಮಾಡ್ತಾರೆ ಅನ್ನೋದು ಗೌರ್ಮೆಂಟ್ ನ ಉದ್ದೇಶ. ಆದ್ರೆ ಏನಾಗತ್ತೆ ಅಂತಂದ್ರೆ, ಈಗ ನಾವು ಗೋವಾಕ್ ಹೋಗ್ತೀವಿ, ಕ್ಯಾಸಿನೋ ಆಡ್ತೀವಿ, ನಾವು ಗ್ಯಾಂಬ್ಲಿಂಗ್ ನೋಡಿದೀವಿ, ಆಮೇಲೆ ಲಾಟ್ರಿ ಟಿಕೆಟ್ ನಾವೆಲ್ಲರೂ ನೋಡಿದೀವಿ. ಜನಕ್ಕೆ ಏನಾದ್ರು ಈ ಎಫ್ ಅಂಡ್ ಟ್ರೇಡಿಂಗ್ ಅಲ್ಲಿ ನಮಗೆ ಲಾಭ ಬರಲ್ಲ ಅಂತ ಗೊತ್ತಾದ್ರೆ ಆ ಜನ ಏನ್ ಮಾಡ್ತಾರೆ, ಬೇರೆ ಯಾವುದೋ ಒಂದು ಅನ್ರೆಗ್ಯುಲೇಟೆಡ್ ಪ್ಲಾಟ್ಫಾರ್ಮ್ ಮೂವ್ ಆಗ್ತಾರೆ. ಜನ ದುಡ್ಡು ಕಳ್ಕೋದಂತೂ ಖಂಡಿತ, ಅಲ್ಲೇ ಕಳ್ಕೊಂಡ್ಬಿಡ್ತಾರೆ. ಇದರಿಂದ ಏನಾಗ್ತಿದೆ, ಈ 30% ಟ್ಯಾಕ್ಸ್ ಇಂಪೋಸ್ ಮಾಡೋದ್ರಿಂದ ನಮ್ಮ ಮಾರ್ಕೆಟ್ ಅಲ್ಲಿ ಏನ್ ವ್ಯಾಲ್ಯೂ ಇದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಆಮೇಲೆ ಈಗ ಸರ್ಕಾರ ರೆಗ್ಯುಲೇಟ್ ಮಾಡ್ತಿರೋದ್ರಿಂದ ಈ ಶೇರ್ ಮಾರ್ಕೆಟ್ ನ ನೀವು ಆಲ್ರೆಡಿ ಜೂಜಾಟ, ಗ್ಯಾಮ್ಲಿಂಗ್ ಅಂತ ಹಿಂಗೆಲ್ಲ ನಾವು ಆಲ್ರೆಡಿ ಕರಿತೀವಿ. ಇನ್ ಕೇಸ್ ಏನಾದ್ರು ಇದು ಸ್ಪೆಕ್ಯುಲೇಟಿಂಗ್ ಇನ್ಕಮ್ ಅಂತ ಕನ್ಸಿಡರ್ ಆಯ್ತು ಅಂತಂದ್ರೆ ಭಾರತದ ಶೇರ್ ಮಾರ್ಕೆಟ್ ಮೇಲೆ ಇರ್ತಕ್ಕಂತಹ ಒಂದು ಅಲ್ಪ ಸ್ವಲ್ಪ ಏನ್ ಕಾನ್ಫಿಡೆನ್ಸ್ ಇದೆ ಅದು ಹೋಗಕ್ ಸ್ಟಾರ್ಟ್ ಆಗತ್ತೆ. ಹೀಗಾಗಿ ಸರ್ಕಾರ ಇಂತ ದೊಡ್ಡ ಪ್ರಯತ್ನಕ್ಕೆ ಏನ್ ಮುಂದಾಗಿದೆ ಇದು ಅಷ್ಟೊಂದು ಸಫಲ ಆಗೋ ತರ ಕಾಣ್ತಾ ಇಲ್ಲ. ಇನ್ ಕೇಸ್ ಸಫಲ ಆದ್ರೂ ಎಷ್ಟೋ ಜನ ಈಗ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ನಂಬ್ಕೊಂಡಿರೋರು, ಆಮೇಲೆ ಬ್ರೋಕರೇಜ್ ಫರ್ಮ್ ಅಲ್ಲಿ ಕೆಲಸ ಮಾಡ್ತಿರೋರು, ಇದೆಲ್ಲ ಸಾಕಷ್ಟು ಜನರ ಲೈಫ್ ದಿವಾಳಿ ಆಗೋದಂತೂ ಖಂಡಿತ. ನಿಮಗೇನ್ ಅನ್ಸುತ್ತೆ, ಸರ್ಕಾರ 30% ಟ್ಯಾಕ್ಸ್ ನ ಇಂಪೋಸ್ ಮಾಡಿದ್ರು, ರಿಟೇಲ್ ಇನ್ವೆಸ್ಟರ್ ಪಾರ್ಟಿಸಿಪೇಟ್ ಕಡಿಮೆ ಆದ್ರೆ ಸರ್ಕಾರಕ್ಕೆ ಲಾಭನ? ಇಲ್ಲ. ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ ಜಾಸ್ತಿ ಜನ ಟ್ರೇಡಿಂಗ್ ಮಾಡ್ಬೇಕನ್ನೋ ಸರ್ಕಾರದ್ದು ಆಸೆ ಇದೆ. ಎಷ್ಟು ಜಾಸ್ತಿ ಟ್ರೇಡಿಂಗ್ ಮಾಡ್ತಾರೋ ಅಷ್ಟು ಜಾಸ್ತಿ ಇನ್ಕಮ್ ಸರ್ಕಾರಕ್ಕೆ ಹೋಗುತ್ತೆ. ಹೀಗಿರೋದ್ರಾಗ ರಿಟೇಲ್ ಇನ್ವೆಸ್ಟರ್ಸ್ ಅಮೌಂಟ್ ಇವ್ರು ಸೇವ್ ಮಾಡ್ತಾ ಇಲ್ಲ, ರಿಟೇಲ್ ಇನ್ವೆಸ್ಟರ್ ಪಾರ್ಟಿಸಿಪೇಟ್ ಮಾಡ್ತಾರೆ, ಯಾರೋ ಒಬ್ರು ಅರ್ನ್ ಮಾಡ್ತಾರೆ, ಅವ್ರು 30% ನ ಸರ್ಕಾರ ತಗೊಂಡ್ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಏನಾದ್ರು 100 ರೂಪಾಯಿ ಅರ್ನ್ ಮಾಡಿದ್ರೆ 30 ರೂಪಾಯಿ ಸ್ಟೇಟ್ ಅವೇ ನಾನು ಸರ್ಕಾರ ಕೊಡ್ಬೇಕಾಗತ್ತೆ. ನಾ 1000 ರೂಪಾಯಿ ಅರ್ನ್ ಮಾಡಿದ್ರೆ 300 rupees, 10,000 ಅರ್ನ್ ಮಾಡಿದ್ರೆ 3000 rupees. ಇನ್ ಕೇಸ್ ನಾ 1 lakh ಅರ್ನ್ ಮಾಡಿದ್ರೆ 30,000 ಡೈರೆಕ್ಟ್ಲಿ ಸರ್ಕಾರಕ್ಕೆ ನಾನು ಕೊಡ್ಬೇಕಾಗತ್ತೆ. ಹೀಗಿರುವಾಗ ಸರ್ಕಾರದ ಈ ಬದಲಾವಣೆ ಏನಾದ್ರು ಜಾರಿಗೆ ಬಂದ್ರೆ ಏನಾಗ್ಬೋದು, ಶೇರ್ ಮಾರ್ಕೆಟ್ ನಲ್ಲಿ ಅಲ್ಲೋಲ ಕಲ್ಲೋಲ ಆಗತ್ತಾ, ಆಸ್ ಯೂಶುವಲ್ ಹೆಂಗ್ ನಡೀತದ ಹಂಗ್ ನಡೆಯತ್ತಾ? ನಿಮಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.